ಹೃದಯ ಒಂದೇ ಇರ್ತೈತಿ ಎಲ್ಲರಿಗೆ. ನನಗೆ ಎರಡು ಹೃದಯ ಇಲ್ಲ. ಇಂದಿರಾ ಗಾಂಧಿಗೆ ಬೈತಾರೆ, ದೇವೇಗೌಡರಿಗೆ ಬೈತಾರೆ, ಆಗ 100 ಮಂದಿಯಾಗ 10 ಮಂದಿ ಬೇಗ ಒಬ್ಬ MLA 50 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ, ಅವನು ವಾಪಸ್ ತಗೋಬೇಕಲ್ಲ ಅವನು. ಅದು ನನ್ನ ಪಕ್ಕ ಮೋದಿ ಅಭಿಪ್ರಾಯ. ಮರಾಠಿ ಮಂದಿಗೂ ಬರ್ತಾರೆ, ಮುಸ್ಲಿಂ ಮಂದಿಗೂ ಬರ್ತಾರೆ. 5 ವರ್ಷ ಇದ್ದಾಗ ನಮ್ಮ ತಂದೆ ತಿಳ್ಕೊಂಡ್ರು. ಸಮಾಜ ಸೇವೆ ಅಂದ್ರೆ ಹೆಚ್ಚಾಗಿ ಮನೆಯಿಂದ ಹೊರಗಡೆನೆ ಇರ್ಬೇಕಂತ. ಹೊರಗಡೆ ಇರ್ಬೇಕಾದ್ರೆ ನಿಮ್ಮ ಕುಟುಂಬಸ್ಥರು ನಿಮ್ಗೆ ಹೇಗೆ ಸಹಕರಿಸ್ತಾರ, ವಿರೋಧ ಮಾಡ್ತಾರ? ಯಾವ ರೀತಿ ನಿಮ್ಮ ಕುಟುಂಬದ ಬೆಂಬಲ ನಿಮ್ ಜೊತೆಗೆ? ಈಗಿನ ಕಾಲದಲ್ಲಿ ನಮ್ಮ ಅಂತವರಂತ ಯಾಕೆ ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಸೇರಬೇಕು ಅಂತ ಆಸೆ? ರೊಕ್ಕ ಮತ್ತು ಇದು ನಾನ್ವೇಜ ಬಂದ್ ಆಗುತ್ತಾಗ ಯಾವ ದೇಶ ಉದ್ಧಾರ ಆಗುತ್ತೆ. ಜಾಬ್ ಬಿತ್ತ ರೈತರ ಮೇಲಿರುವ ಕಾಳಜಿ. ಹೌದು. ಎಲ್ಲ ಕನ್ನಡಿಗರಿಗೂ ಕನ್ನಡತೆ ಶುದ್ಧಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕುಂದಾನಗರಿ ಬೆಳಗಾವಿಯ ಶ್ರೀ ಸಿದ್ದರಾಮೇಶ್ವರ ಅಗ್ರೋ ಕೇಂದ್ರದ ಮಾಲೀಕರು ಹಾಗೂ ಸಾಮಾಜಿಕ ಹೋರಾಟಗಾರರು, ಅಮ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು, ರಕ್ತದಾನಿಗಳು, ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಸಮಾಜ ಸೇವೆಗೆ ಮತ್ತೊಂದು ಹೆಸರೇ ಶ್ರೀ ಬಾಳಾಸಾಹೇಬ್. ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ನಿಮ್ಮ ಪರಿಚಯವನ್ನ ಸ್ವಲ್ಪ ಮಾಡ್ಕೋತೀರಾ? ನಾವು ಚಿಕ್ಕೋಡಿ ತಾಲೂಕಿನ ಶ್ರೀಗಾಮಿ ಗ್ರಾಮ. ನಾವು ನನ್ನ ಜನನ 22/7/1967. ನಾವು ಅವಿಭಕ್ತ ಕುಟುಂಬ. ನಾವು 6 ಮಂದಿ ಅಂತಂದ್ರು, 3 ಮಂದಿ ಅತ್ತೆಂಗಿರು. ನಮ್ಮ 5 ವರ್ಷ ಇದ್ದಾಗ ನಮ್ಮ ತಂದೆ ತಿಳ್ಕೊಂಡ್ರು. ಆ ಟೈಮ್ದಾಗ ನಮ್ಮೆಲ್ಲ ನಮ್ಮ ತಾಯಿ ಮ್ಯಾಗ ಬಿತ್ತು. ನಮ್ಮ ತಾಯಿ ಮಂದಿಲಿ ಕೆಲಸ ಮಾಡಿ ನಮ್ಮೆಲ್ಲ ಮಕ್ಕಳಿಗೆ ಎಜುಕೇಷನ್ ಕಲಿಸಿ ಮದುವೆ ಎಲ್ಲ ಮಾಡಿದರು. ಆ ಟೈಮ್ದಾಗ ನಮ್ಮ ಬಸವಣ್ಣ, ನಮ್ಮ ರಾಮಣ್ಣ ಮತ್ತು ಅಶೋಕಣ್ಣ, ಇದು 3 ಮಂದಿ ನಮ್ಮ ಪಾಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಂ, ನಾವು ಎಜುಕೇಷನ್ ಮುಗಿಸಿ BA ಮುಗಿದು ನಂದು 1988 ಡಿಗ್ರಿ ಮುಗಿದ್ಮ್ಯಾಗ ನಾನು ಒಂದು ಅಂಗಡಿಯಾಗ ಕೆಲಸಕ್ಕೆ ಹೋದೆ ಚಿಕ್ಕಡಿಯಲ್ಲಿ. 1990 10 ರೂಪಾಯಿ ಪಗಾರ. ಅಲ್ಲಿ ನಾನೇ ಇಷ್ಟು ತಗೊಂಡು ಒಂದು ಮಲ್ಟಿಪ್ಲೆಕ್ಸ್ ಕಂಪ್ನಿ ಅಂತಿದೆ. ಆ ಕಂಪ್ನಿಯಲ್ಲಿ 1200 ಪಗಾರ ಗಂಗಾವತಿ ಆಯಿತು. ಆ ಗಂಗಾವತಿಯಲ್ಲಿ ನಂಗೆ ನಾಳೆ ಊಟು ಕ್ಲೈಮೇಟು ಅದು ಲ್ಯಾಂಗ್ವೇಜ್ ಲೈಕ್ ಆಗಿಲ್ಲ. ನಾನು ಬಿಟ್ಟು ಮತ್ತೆ ಬೆಳಗಾವಿ ಬಂದೆ. ಆವಾಗ ನಂಗೆ ಒಂದು ಸೇಲಿನ ಸೊಸೈಟಿ ಅಂತಿದೆ. ಅಲ್ಲಿ NB ಪಾಟೀಲ್, ದೇಸಾಯಿ, ಬೇಕ್ವಾಡು ಮತ್ತು ಚೇರ್ಮನ್ ಪಾಟೀಲ್ ಸರ ಎಲ್ಲರೂ ನಾನು ಸಪೋರ್ಟ್ ಮಾಡಿ ಒಂದು ಅಂಗಡಿ ಆಗ್ತಾಯಿದ್ದೆ. ಮಲ್ಟಿಪ್ಲೆಕ್ಸ್ ಆಫೀಸರು ಮತ್ತು ಶಾವಲ್ಸ್ ಕಂಪ್ನಿ ಆಫೀಸರ್ ಕೂಡಿ 1990 ಅಂಗಡಿ ಹಾಕಿದ್ರು. 15 ಮೇ 1994 ಕ್ರಿಮಿನಾಶಕ ಗೊಬ್ಬರ ಅಂಗಡಿ ಹಾಕಿದ್ರು. ಅಲ್ಲ ಸರ್, ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದಿತ್ತು ಅಥವಾ ನೀವು ಈ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? 1989ರಲ್ಲೇ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿತ್ತು, BA ಮಾಡಿದ್ರೆ 88ರಲ್ಲಿ. ಹಾಗಾದ್ರೆ ನೀವು ಮುಂದೆ ಸೇವೆಗಳಿಗೆ ಸೇರ್ಕೋಬಹುದಿತ್ತಲ್ಲ, ಗೌರ್ಮೆಂಟ್ ಸೇವೆ, ಸರ್ಕಾರಿ ನೌಕರಿ ಮಾಡ್ಬೋದಿತ್ತು. ನಿಮ್ಮ ಬಗ್ಗೆ ಇನ್ನೊಂದು ಮಾತು ಕೇಳ್ಪಟ್ವಿ ಸರ್. ಇವಾಗ ನೀರ್ ಕೊಡ್ರಿ ಅಂತಂದ್ರೆ ನೀರ್ ಕೊಡದೆ ಇರುವಂತ ಕಾಲದೊಳಗ ನೀವು ರಕ್ತದಾನ ಮಾಡೋದ್ರಲ್ಲಿ ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತೀರಾ. ಬೆಳಗಾವಿಗೆ ಯಾರಿಗೆ ರಕ್ತ ಬೇಕಾದ್ರೆ ಅದನ್ನ ದಾನಿಯಾಗಿ ನೀವು ಮುಂದೆ ಓಡಾಡಿ ಆ ರಕ್ತದ ವ್ಯವಸ್ಥೆ ಎಲ್ಲ ಮಾಡ್ತೀರಾ. ಸ್ವತಃ ತಾವು ರಕ್ತವನ್ನ ನೀಡಿದೀರಾ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತು. ಏನ್ ಹೇಳ್ತೀರಾ ಸರ್? ಇದು ಹೇಗೆ ನಿಮ್ಗೆ ಆಸಕ್ತಿ ಬಂತು? ನಾನು 35 ಬಾಟ್ಲಿ ರಕ್ತ, 38 ಬಾಟ್ಲಿ ರಕ್ತ ಕೊಟ್ಟೆ. ನಂಗೆ ಶುಗರ್ ಬಂದ್ಮ್ಯಾಗ ಬಂದ್ ಮಾಡಿದೆ. ಆ ಟೈಮ್ದಾಗ KL ಬ್ಲಡ್ ಬ್ಯಾಂಕಿಗೆ ಹೋದಾಗ ನಮ್ಮ ಅವಾಗ ದವಾಖಾನೆ ಇದ್ದು KL ಒಂದು 10 ವರ್ಷ ನಾವು ದವಾಖಾನೆ ತೋರಿಸಿದ್ದು. ನಮ್ಮ ಅವಾಗ ಅಸ್ತಮಾ ಇತ್ತು. ಅಲ್ಲಿ KL ಬ್ಲಡ್ನಾಗ ಹೋಗಿದ್ದೆ ನಾನು. ಆದ್ಮ್ಯಾಗ ಒಂದು ಹೆಣ್ಮಗಳಿಗೆ ಬ್ಲಡ್ ಬೇಕಾಗಿತ್ತು. ಆ ರಕ್ತ ಕೊಡುವಾಗ ಯಾರ್ಯಾವ ಮಕ್ಕಳು ಕೊಡುವರು, ರಿಲೇಷನ್ ಕೊಡುವರು. ನಾನು ಅವ್ರಿಗೆ ಬೇರೆ ಏನಪ್ಪ ನಿಮ್ಮ ತಾಯಿ ರಕ್ತ ಕೊಡಬಲ್ಲಿ ಅಂತ. ಇಲ್ಲ ಸರ್, ನನಗೆ ಆರಂಗಲ್ಲ ಹಂಗೆ ಹಿಂಗೆ ಅನ್ನಕತ್ತೆ. ನನಗೆ ಭಾಳ ನೋವು ಅನಿಸ್ತು. ನಾನು ಕೊಡ್ತಂತ ಮಾತೇನು ಅವಾಗಿಂದ ರಕ್ತದಾನ ಮಾಡುವಂಥ ನನ್ನ ತಲೆಯಾಗ ಬಂತು. ರಕ್ತದಾನ ಯಾಕೆ ಮಾಡೋಕಂದ್ರೆ ಈ ರಕ್ತದ ಬೆಲೆ ಎಷ್ಟಿದೆ ಅನ್ನೋದು ನಂಗೆ ಗೊತ್ತಾಯ್ತು. ಒಂದು ಜೀವಕ್ಕೆ ರಕ್ತ ಅವಶ್ಯಕತೆ. ಸರ್, ಈ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು ನೀವು. ಏನ್ ಸರ್ ಇದು ಅಮ್ಮ ಪ್ರತಿಷ್ಠಾನ? ಅಮ್ಮ ಪ್ರತಿಷ್ಠಾನ ಯಾಕೆ ಮಾಡಿದ್ರೆ, ಇವತ್ತು ನಾನು ನಮ್ಮ ತಾಯಿ 2003 ತಿಳ್ಕೊಂಡ್ರು. 2004 ಒಂದು ಫಂಕ್ಷನ್ ಮಾಡಿದ್ದೆ ನಾನು ಶ್ರೀಗಾಮದಲ್ಲಿ ನನ್ನ ತಾಯಿ ಹೆಸರ ಮ್ಯಾಗ. ಯಾಕೆ ನಮ್ಮ ತಾಯಿ ಕಷ್ಟ ಭಾಳ ತನ್ನ ನನಗೆ ಇವತ್ತು ಈ ಜಗತ್ತಿಗೆ ಅಮ್ಮ ಫೌಂಡೇಶನ್ ಹೆಸರಾಗ ಕಾರಣ ನಮ್ಮ ಚಿಂಚಣಿ ಅಲ್ಲಪ್ರಭು ಸ್ವಾಮೀಜಿಯವರು.
ಅವ್ರ ಪಾಪ ಅವ್ರು ಎಲ್ಲಿಗ ಅವ್ರು ತಿಳ್ಕೊಂಡಾರ. ಅದು ಅವ್ರ ಆಶೀರ್ವಾದ. ಫಸ್ಟ್ ಅವ್ರು ಹೇಳಿದ್ರು, ಉದಗಟ್ಟಿ ಅವ್ರಿಗೆ ನಿಮ್ಮ ಸಾಧನೆ ಮಾಡಿದೆ, ನಿಮ್ಮ ತಾಯಿ ಹೆಸರ ಮ್ಯಾಗ ಒಂದು ಫೌಂಡೇಶನ್ ತೆಗಿ ಅಂದಾಗ 2004ರಿಂದ ಇಲ್ಲಿವರೆಗೆ ಅಮ್ಮ ಪ್ರತಿಷ್ಠಾನ ಅಂತ ಹೇಳಿ ತಂದೆ ತಾಯಿ ಎಜುಕೇಷನ್ ಪೊಲೀಸ್ ಎಲ್ಲರಿಗೆ ಒಂದು ಕೂಲಿ ಕಾರ್ಮಿಕ ಹಿಡ್ಕೊಂಡು ಈಗ 10,000ಕ್ಕಿಂತ ಹೆಚ್ಚು ನಾವು ಪ್ರಶಸ್ತಿ ಪಡೆಯೋದು. ಈ ಪ್ರಶಸ್ತಿಯ ಮೂಲ ಆಶಯ ಏನು ಸರ್? ಆಶಯ ಏನಂದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ನಮ್ಮ 1990 ಏನಿದೆ ತಂದೆ ತಾಯಿ ಮೇಲೆ ಭಾಳ ಪ್ರೀತಿ ಇತ್ತು ಮಕ್ಕಳು. ಈಗ ನಾವು ತಂದೆ ತಾಯಿನ ಮಿಸ್ಟೇಕ್ ಮಾಡ್ಕೊತಾ ಇದ್ದೀವಿ. ನಾವು 1ನೇ ವರ್ಷಕ್ಕೆ ಹುಡುಗ 5 ವರ್ಷ ಆಯ್ತು ಅಂದ್ರೆ ನಾವು ಹಾಸ್ಟೆಲ್ಗೆ ಹಾಕ್ತಾ ಇದ್ದೀವಿ. ಏನಾಗಿದೆ, ಹುಡುಗ ಶಾಲೆ ಕಲಿತಾಗ ಅವ್ವ ಅಪ್ಪನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಅವಾಗ ಮದುವೆ ಆದ್ಮ್ಯಾಗ ತಂದೆ ತಾಯಿ ನೋಡ್ಕೊತಾ ಇಲ್ಲ. ಈಗಿನ ಯುವ ಪೀಳಿಗೆ ನಾವು ಏನಂತೇವೆ, ಈಗ ಮಕ್ಕಳಿಗೆ ತಂದೆ ತಾಯಿಯೇ ದೇವರು. ಪೈಲ ನೀವು ಅವ್ರನ್ನ ಮೇಂಟೈನ್ ಮಾಡಿ, ಅವ್ವ ಅಪ್ಪಗೆ ಪೈಲ ಕಾಲು ಬಿದ್ದು ಕೆಲಸ ಮಾಡಿ ಶಾಲೆ ಹೋಗ್ರಿ, ಒಕ್ಕಲ್ತನ ಮಾಡಿರಿ ಅಥವಾ ಜಾಬ್ಗೆ ಹೋಗ್ರಿ. ನೀವು ದೇವಸ್ಥಾನಕ್ಕೆ ಹೋದ್ರೆ ಬೇಡ ಅಂತ ಇಲ್ಲ, ದೇವಸ್ಥಾನ ದೇವರ ಮನ್ಯಾಗ ಇದಾವೆ ತಂದೆ ತಾಯಿ, ಅವ್ರಿಗೆ ಕಾಲು ಬಿದ್ದು ಹೋಗಿ. ಹೀಗಾಗಿ ನಮ್ಮ ತಾಯಿ ಹೆಸರ ಮೇಲೆ ಅಮ್ಮ ಫೌಂಡೇಶನ್ ಮಾಡಿದೆ. ಅದು ಇಷ್ಟು ಕ್ಲಿಕ್ ಆಯಿತು. 23 ವರ್ಷದಲ್ಲಿ ಇಷ್ಟು ಕ್ಲಿಕ್ ಆಗಿದೆ ಅಂತ ಹೇಳಿ ನಾನು ನಂಬಲಾಗಿದ್ದೆ. ಇದಕ್ಕೆಲ್ಲ ಕಾರಣ ನನ್ನೆಲ್ಲ ಅಭಿಮಾನಿ ಬಳಗ. 75% ಅಭಿಮಾನಿ ಬಳಗ, ಒಂದು 25% ನಮ್ಮ ಮನೆಯವ್ರ ಸಪೋರ್ಟ್ ಮಾಡ್ಯಾರ. ನಮ್ಮ ಮನೆಯವ್ರ ನನಗೆ ಬ್ಯಾಡ್ ಅಂತ ಇದ್ರು, ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಅನ್ನ ಆಗಲಿ, ಯಾಕೆ ನನಗೆ ಶುಗರ್ ಐತಿ, ಸುಮ್ಕ ಯಾಕೆ ರೊಕ್ಕ ಖರ್ಚು ಮಾಡಾಕಿದೆ ಅಂತಂತಿರು. ನಾ ಭೀ ನಮ್ಮ ಅನ್ನಾಗ ಹೇಳಿದೆ, ರೊಕ್ಕ ಖರ್ಚು ನಾನು ಒಪ್ಪಂದ ಮಾಡೋಕ್ಕಾಗಲ್ಲ. ₹1 ಖರ್ಚಾದಾಗ 75% ಮಂದಿ ಕೊಟ್ಟಿರ್ತಾರೆ, 25% ನಾ ಮಾಡ್ತೀನಿ. ಹೀಗಾಗಿ ಇವತ್ತು ಇಲ್ಲಿವರೆಗೆ ಭಾಳ ಕ್ಲಿಕ್ ಆಗಿದೆ. ಇದಕ್ಕೆಲ್ಲ ಪಬ್ಲಿಕ್ ಇಷ್ಟವಾದ ಕಥೆ. 100 ದೇವರ ನುಕಾಚೆದೂರ ಹೆತ್ತ ತಾಯಿಯ ಪೂಜಿಸೋನವಾರ ಅನ್ನುವಂತ ತತ್ವ ನಿಮ್ಗೆ. ತಂದೆ ತಾಯಿನೇ ದೇವರು, ಬೇರೆ ದೇವ್ರು ಹುಡ್ಕೊಂಡು ನೀವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಇರುವಂತ ದೇವರನ್ನೇ ನೀವು ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ರಿ ಅನ್ನುವಂತ ಸಂದೇಶ. ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಸೇರ್ಬೇಕು ಅಂತ ಆಸೆ? ಹೇಳ್ತೀನಿ, ನನ್ನ ಪಕ್ಕ ಮೋದಿ ಅಭಿಮಾನಿ. ಅದನ್ನು ಕೆಲಸ ಮಾಡೋದು ನಾನು ಜಯ ಅಂತೀನಿ. ಇವತ್ತು ಜಾರಕಿಹೊಳಿ ಫ್ಯಾಮಿಲಿ ಆಗಲಿ, ಕತ್ತಿ ಫ್ಯಾಮಿಲಿ ಅವರಿಗಾಗಲಿ, ಮಂತೇಶನ ಗೌಡ್ರಿ ಮಠ ಆಗಲಿ, ಹುಕ್ಕೇರಿ ಫ್ಯಾಮಿಲಿ ಆಗಲಿ, ಅನಿಲ್ ಬೆನ್ಕೆನಕ ನಮ್ಮ ಭಾಳ ಕ್ಲೋಸು, ಲಕ್ಷ್ಮೀ ಅಕ್ಕ, ಎಲ್ಲರಿಗೂ ನಾವು ಜಯ ಅಂತೇಳಿ. ನಾವು ರಾಜಕೀಯ ಮಾಡಂಗಿಲ್ಲ, ನಮ್ಗೆ ಯಾಕೆ ಓಟ್ ಬೇಕು ಹಾಕ್ತೀವಿ. ಅದನ್ನ ಪಕ್ಕ ಅಭಿಮಾನಿ ಓಪನ್ ಆಗಿ ಹೇಳ್ತಿದ್ದೀನಿ, ನಮ್ಮ ಮೋದಿ ಭಕ್ತ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮೋದಿ ಅಂತ ವ್ಯಕ್ತಿ ಈ ಅನ್ನೋ ಯುದ್ಧದಲ್ಲಿ ನಮ್ಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಈಗ ಮೋದಿ ಅಂತ ವ್ಯಕ್ತಿಗಳು ಇರಲಿಲ್ಲ. ನಾನು ಕಾಂಗ್ರೆಸ್ನಾಗಿಲ್ಲ ಅಂತ ಇಲ್ಲ, ಕಾಂಗ್ರೆಸ್ ಮನಮೋಹನ್ ಸಿಂಗ್ ನಂಬರ್ 1 ವ್ಯಕ್ತಿ, ನಂಬರ್ ಅಂಥ ವ್ಯಕ್ತಿ ಇರಬೇಕು. ನಮ್ಮ ದೇವೇಗೌಡ ಇದ್ದಾರೆ ಇಲ್ಲ ನಂಗಿಲ್ಲ. ಅದು ನನ್ನ ಪಕ್ಷ ಯಾವುದಂದ್ರೆ ಕನ್ನಡ ಪಕ್ಷ, ರೈತ ಪಕ್ಷ. ನಮ್ಮ ಕನ್ನಡಕ್ಕೆ ಏನಾದ್ರೆ ಅನ್ಯಾಯ ಆಯ್ತು ಅನ್ನೋ ಹೇಳ್ತಿರ್ತೀವಿ. 25 ವರ್ಷ ನಾನು ಅಧ್ಯಕ್ಷರೇನಿಲ್ಲಿ. ನಮ್ಮ ದೀಪಕ್ ಅಭಿಲಾಷ್ ಆಗಲಿ, ನಮ್ಮ ರಾಜು ಟೋಪನ್ ಎಲ್ಲ ನನಗೆ ಅನ್ನ ಮಾಮ ನಿನ್ನ ಆಗು ಅನ್ನ ನಿನ್ನಾಗಂತ ಅಂತಾನೆ. ನಾವು ಕನ್ನಡ ಬೇಕಾದ್ರೆ ಅಭಿಮಾನಿ ಭಾಳ ಇತ್ತು ನನಗೆ. ನನ್ನ ಅಂಗಡಿಯಾಗಿ ಬಂದಾದ್ರಿಂದ ಕನ್ನಡ ಮಾತಾಡೋಕೆ ಮತ್ತು ರೈತ ಬಗ್ಗೆ ನನಗೆ ಭಾಳ ಹೊತ್ತು. ನಂಗೆ ರೈತರಿಗೆ ಏನಾದ್ರೆ ಅನ್ಯಾಯ ಆಯ್ತು ಅಂದ್ರೆ ನಾನು ಬಿಡಂಗಿಲ್ಲ. ಇಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ಲ, ಸಮಾಜ ಸೇವೆನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಎಷ್ಟು ರೊಕ್ಕ ಹೊಡಿಸ್ತೀವಿ ಬಿಟ್ಟು ಹೋಗೈತಿ. ಇವತ್ತು 50 ಕೋಟಿ ಆಗಲಿ, 60 ಕೋಟಿ ಆಗಲಿ, ಒಂದು 20 ಮನೆ ಕಟ್ಟು ಒಂದೇ ರೂಮ್ನೇ ಮಲ್ಕೊತೀವಿ ನಾವು, ಗಂಡ ಹೆಂಡತಿ ಮಕ್ಕಳು. ನಮ್ಮ ಮಗು ಒಂದು ರೂಮ, ನಮಗೊಂದು ರೂಮ. ಹಣ ಬೇಕು, ನಾ ಬೇಡ ಅಂತ ಇಲ್ಲ, ಹಣ ಬೇಕು. ಮಂದಿನ ಕುತ್ತಿಗೆ ಮುರಿದ ಸಮಾಜ ಸೇವೆ ಮಾಡೋದು ಮಾಡ್ತೀವಿ. ಕುತ್ತಿಗೆ ಮುರಿದು ನಾವು ಸಮಾಜ ಸೇವೆ ಮಾಡಿ ಇಲೆಕ್ಷನ್ದಾಗ ರೊಕ್ಕ ತಿಂದು ಎಷ್ಟು ಹಾಳಾಗ್ತದೆ. ನಾವೇನಂತೀನಿ, ಇಲೆಕ್ಷನ್ ಈ ರೊಕ್ಕ ಮತ್ತು ಇದು ನಾನ್ ವೆಜ್ ಇದು ಬಂದ್ ಆಗುತ್ತಾಗ ಯಾವ ದೇಶ ಉದ್ಧಾರ ಆಗೋಲ್ಲ, ಯಾರೋ ಆಗಲ್ಲ. ಯಾಕಂದ್ರೆ ಈಗ ಒಬ್ಬ MLA 50 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ, ಅವ ವಾಪಸ್ ತಗೋಬೇಕಲ್ಲ, ಅವ್ನು ವಾಪಸ್ ತಗೋಬೇಕಲ್ಲ MLA ಅವರು. ಅದಕ್ಕೆ ನಾನು ಹೇಳ್ತೀನಿ, ಜಗತ್ತಿನ ಜನತೆಗೆ ನಿಮ್ಮ ಕೈ ಮುಗಿ ಕೇಳ್ತೀನಿ, ಯಾರಿಗೆ ನೀವು ರೊಕ್ಕ ತೊಗೊಂಡು ಓಟ್ ಹಾಕಕ್ಕೆ ಹೋಗಬೇಡಿ. ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕಿ. ಇವತ್ತು ನಿಮ್ಗೆ 500 ರೂಪಾಯಿ ಕೊಡ್ಬೋದು, ಅವರು ಕೆಲಸ ಆಗಬೇಕಲ್ಲ. 500 ರೂಪಾಯಿ ಮಹತ್ವಲ್ಲ. ನಾನು ಕಾಂಗ್ರೆಸ್ BJP JDS ಹೇಳ್ತಾಯಿಲ್ಲ, ನೀವು ಕೆಲಸ ಮಾಡೋದು ಓಟ್ ಹಾಕ್ರಿ ಅಂತ ಹೇಳಿ ಇವತ್ತು ನಾನು ಯಾವ ಪಕ್ಷಿಗೆ ಹೋಗ್ತಾ ಇಲ್ಲ. ಇನ್ನು ಸಮಾಜ ಸೇವೆನ ಯಾಕೆ ಮಾಡಕ್ಕೇನಂದರೆ, ಇವತ್ತಿನ ಎಷ್ಟು ಹಣ ಹೊಡೆಸಲಿ, ತಂದೆ ತಾಯಿ ಬಗ್ಗೆ ನಾವು ಒಂದು ಸಂಸ್ಥೆ ಮಾಡಿದ್ದೀವಿ. ಹೀಗೆ ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿಗೆ ಬೆಲೆ ಸಿಗಬೇಕು ಮತ್ತು ತಂದೆ ತಾಯಿ ಪಾದ ಪೂಜೆ ಮಾಡಬೇಕು. ಈಗಿನ ಮಕ್ಕಳು ಏನು ಮಾಡ್ತಾರೆ, ಕೇಕ್ ತಂದು ಗೋವಾಕ್ಕೆ ಹೋಗಿ ಊಟ ಮಾಡ್ಕೋತಾವೆ. ನಾವು ಬೇಡ ಅಂತ ಹೋಗಿ ತಂದೆ ತಾಯಿ ಪೂಜೆ ಮಾಡಿರಿ, ಮುಟ್ಟ ದಿವಸ ತಂದೆ ತಾಯಿ ಪೂಜೆ ಮಾಡಿರಿ, ಯಾವ ಅಪ್ಪನ ಕರ್ಕೊಂಡು ಹೋಗಿ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಊಟಕ್ಕೆ ಹೋಗಂತ ಹೇಳಿ ಒಂದು ವಿಶೇಷವಾದಂಥ ನಾವು ಗಿಡಗಳು ಹಚ್ತೀವಿ. 1000 ಗಿಡಗಳನ್ನು ಹಚ್ಚಿದ್ದೀವಿ. ಈಗ ನಾವು ಪ್ರತಿ ಹುಟ್ಟ ದಿವಸ ನಾವು ಗಿಡಗಳು ಕೊಡ್ತಾ ಇದ್ದೀವಿ. ಜನರಿಗೆ ಬೇಕಾಗುವಂಥದ್ದು ಕೆಲಸ ಮಾಡಬೇಕು ಇಷ್ಟೇ. ಸರ್, ಸಮಾಜ ಸೇವೆ ಅಂದ್ರೆ ಹೆಚ್ಚಾಗಿ ಮನೆಯಿಂದ ಹೊರಗಡೆನೆ ಇರಬೇಕಾಗ್ತದೆ. ಹೌದು.
ಹೊರಗಡೆ ಇರ್ಬೇಕಾದ್ರೆ ನಿಮ್ಮ ಕುಟುಂಬಸ್ಥರು ನಿಮ್ಗೆ ಹೇಗೆ ಸಹಕರಿಸ್ತಾರ, ವಿರೋಧ ಮಾಡ್ತಾರ? ಯಾವ ರೀತಿ ನಿಮ್ಮ ಕುಟುಂಬದ ಬೆಂಬಲ ನಿಮ್ ಜೊತೆಗಿದೆ? ಕುಟುಂಬದ ಸದಸ್ಯರು ನಮಗೆ ಸಪೋರ್ಟ್ ಇದ್ದಾಗ ಈ ನಮಗೆ ಇಲ್ಲಿ ಬಂದೇನೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮ ₹1 ಖರ್ಚು ಮಾಡಿ ಕೇಳ್ತಾರೆ, ಯಾಕೆ ಕಡೆ ಖರ್ಚು ಮಾಡಿದೆಯಪ್ಪ ಅಂತ. ಅದು ಈಗಿನ ಕಾಲದಲ್ಲಿ ನಮ್ಮ ಅಂತಮ್ರಂತ ಯಾಕೆ ಸಿಗಂಗಿಲ್ಲ. ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ, ನಮ್ಮ ಬಸನ್ನ ರಾಮಣ್ಣ ಅಶೋಕ ಅವ್ರು ಹೇಳ್ತಾರೆ ನನಗೆ ಇವೆಲ್ಲ ಫಂಕ್ಷನ್ ಮಾಡಿ ಏನು ಉಪಯೋಗ, ಏನು ಲಾಭಿಲ್ಲ, ಎಲೆಕ್ಷನ್ ಇಲ್ಲ, ನಿನ್ನ ಯಾತ್ರೆ ಬೇಕು ಅಂತ. ನಾನು ಒಂದೇ ಮತ್ತೆ ಇದೆ, ನಾವು ಹೊರಗೆ ಹೋಗಿ ನಾವು ಚಟ್ಗಳು ದಾರು ಕುಡಿಯೋದು, ತಂಬಾಕು ತಿನ್ನೋದು, ಮಟನ್ ತಿನ್ನೋದು ಹೆಂಗೆ ಮಾಡಕತ್ತಂದ್ರೆ ಆ ಚಟ್ಗಳು ಬೇಡಪ್ಪ ಅಂತ ಹೇಳಿ ಒಂದೇನು ಸಮಾಜ ಸೇವೆ ಮಾಡಿ ಈ ಉದ್ಗಟ್ಟಿ ಹೆಸರು ಒಂದು ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿದ್ದೆ ಅಂದ್ಬಿಟ್ಟಿಗೆ ನಾವು ಒಬ್ಬನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಫ್ಯಾಮಿಲಿಯವ್ರಿಗೆ ಬ್ಯಾಡ ಅಂತಾರೆ, ಆದ್ರೆ ಒಳಗಿನ ಸ್ವಲ್ಪ ನಮ್ಮ ಬ್ಯಾಡ ಅಂತಾರೆ. ಆದ್ರೂ ಅವ್ರದ್ದೊಂದು 25% ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, 75% ನನಗೆ ಜನ ಸಪೋರ್ಟ್ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ, ರೈತ ಸಂಘಟನಾ, ನಮ್ಮ ವ್ಯಾಪಾರಸ್ಥರು, ನಮ್ಮ ಕೃಷಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಸಾಹೇಬರು, ಕೃಷಿ ಸೇಲ್ ಟ್ಯಾಕ್ಸ್ ಸಾಹೇಬರು, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಇದೆ. ನಮ್ಮ ಅಮ್ಮ ಫೌಂಡೇಶನ್ಗೆ ಯಾವುದೂ ಜಾತಿ ಭಾಷೆ ಇಲ್ಲ ಸರ್. ಮರಾಠಿ ಮಂದಿಗೂ ಬರ್ತಾರೆ, ಮುಸ್ಲಿಂ ಮಂದಿಗೂ ಬರ್ತಾರೆ. ನನ್ನ ಈ ಸಂಘಟನೆಗೆ ಯಾವುದೂ ಜಾತಿ ಭಾಷೆ ಇಲ್ಲ. ಯಾರಿಗೆ ಇದು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಾವೆಲ್ಲರಿಗೂ ಹೆಲ್ಪ್ ಮಾಡ್ತೀವಿ. ಇವತ್ತು ನಾವು 11,000ಕ್ಕಿಂತ ಹೆಚ್ಚು ಪ್ರಶಸ್ತಿಗಳಿದ್ದೀವಿ. ಒಂದೇ ಪ್ರಶಸ್ತಿ ನೀವು ಮಾಡಬೇಕಂದ್ರೆ ₹1,000 ಖರ್ಚಿದೆ, ಒಂದು ಮಾಲಿ ಶಾಲ ಊಟದ. ಅದು 11,000 ಕೋಟಿ ಗಂಟೆ ಹೋಗಿದೆ. ಆದರೆ ನಮ್ಮ ಜನ ಹೆಲ್ಪ್ ಮಾಡಿದೆ. ಒಂದೊಂದು ಏನಾಗಿದೆ ಅಂದ್ರೆ ನಾನು 9,000ಕ್ಕಿಂತ ಹೆಚ್ಚು ರಕ್ತದಾನ ಮಾಡಿದ್ರು. ಇದನ್ನು ನಾವು ಒಬ್ಬಗ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಾಗ ಒಂದು 120 ಬಾಟ್ಲಿ ಕೊಟ್ಟಿದ್ದಾರೆ. ನಾನು ಜನ ಎಲ್ಲ ಹೊರಗಿನ ಜನ ಕೊಟ್ಟಿದ್ದಾರೆ. ಇವತ್ತು ಮನೆ ಒಂದೇ ದಿವಸದಲ್ಲಿ ನಾವು 15 ಬಾಟಲ್ ರಕ್ತ ಕೊಟ್ಟೆ ನಾವು ಒಂದು ಪೇಷಂಟ್ ಇದೆ. ಅದಕ್ಕೆ ನಾವು ಏನು ಹೇಳ್ತೇವೆ, ನೀವು ಸಮಸ್ತ ನಾರಿನ ಜನತೆಗೆ ನೀವು ಹಣ ಬಿಡಿಸೋದನ್ನ ಬೇಡ ಅಂತ ಇಲ್ಲ. ಹಣ ಬೇಕು, ಫಸ್ಟ್ ಹಣ ಬೇಕು, ಫಸ್ಟ್ ಹೆಲ್ತ್ ಬೇಕು, ಹೆಲ್ತ್ ಆದಮೇಲೆ ಹಣ ಬೇಕು. ಸಮಾಜ ಸೇವೆ ಮಾಡಿ, ಸಮಾಜ ಸೇವೆ ಮಾಡೋದ್ರಿಂದ ಮನುಷ್ಯನಿಗೆ ಶಾಂತ ಅನಿಸ್ತೆ. ನಮಗೆ ಇವತ್ತು BP ಶುಗರ್ ಇದೆ, ನನಗೆ 20 ವರ್ಷ BP ಶುಗರ್ ಇದ್ದರೆ ನಾವು ಇಟ್ಟು ಯಾಕೆ ಆ್ಯಕ್ಟಿವ್ ಇದ್ದೇವೆ ಅಂದರೆ ಒಂದು ಮಾತು ಹೇಳ್ತೀನಿ. ನನ್ನ ತಾಯಿ 1967ರಲ್ಲಿ ನಮಗೊಂದು ವರ್ಷ 1.5 ವರ್ಷ ತನಕ ನಮಗೆ ಎದೆ ಹಾಕಿ ವಿಷಯ, ಅವಾಗ ನಾವು ಗಟ್ಟಿದ್ದೀವಿ. ಈಗಿನ ಹೆಣ್ಮಕ್ಳು ಏನು ಮಾಡಕ್ಕೆ ಅಂದ್ರೆ ಇವತ್ತು ಹೇಳ್ತಾ ಇದ್ದೀನಿ ಸರ್, ದಯಮಾಡಿ ಈಗಿನ ಹೆಣ್ಮಕ್ಕಳು ಒಂದು ಸಂಸ್ಕೃತಿ ನಮ್ಗೆ ಚೆನ್ನಾಗಿರಬೇಕು, ಸೌಂದರ್ಯ ಚೆನ್ನಾಗಿರ್ಬೇಕಂತ ಹೇಳಿ ಒಂದು ತಿಂಗಳಿಗೆ ಮಕ್ಕಳಿಗೆ ಹಾಲು ಕೊಡ್ಸಂಗಿಲ್ಲ. ಇದು ಭಾಳ ಅನ್ಯಾಯ. ಇದು ಒಂದು ತಿಂಗಳ ಎದೆ ಹಾಲು ಕೊಡ್ಸಂಗಿಲ್ಲ, ತಿಂಗಳದಾಗ ಬಂದ್ ಮಾಡಿ ಬಾಟ್ಲೆ ಕೊಡ್ತಾರೆ. ಅದೇ ಬಾಟ್ಲೆ ಮುಂದೆ ಹುಡುಗ ಬಾಟ್ಲೆ ಕೊಡ್ಕೊಟ್ಟು ಹೋಗ್ತೈತಿ. ಅದಕ್ಕೆ ದಯಮಾಡಿ ಈಗಿನ ಹೆಣ್ಮಕ್ಳಿಗೆ ನಿಮ್ಮ ಕೈ ಮುಗಿ ಕೇಳ್ತಾ ಅಕ್ಕಂಗಿರಿಗೆ ನೀವು ಮಿನಿಮಮ್ 12 ತಿಂಗಳು ಎದೆ ಹಾಲು ಕೊಡಿಸ್ಬೇಕು ಮಕ್ಕಳಿಗೆ. ಅದು ಅಮೃತ ಇರ್ತೈತಿ, ಅದಕ್ಕೆ ಶಕ್ತಿ ಇರುತ್ತೆ. ಇವತ್ತು ನನಗೆ 20 ವರ್ಷ ಶುಗರ್ ಬಂದಿದೆ. ಅದು ನಾನು ಕೆಲಸ ಮಾಡೋದು ನಾನು ಹೇಳಂಗಿಲ್ಲ, 24 ತಾಸು ಅಂದರೆ 18 ತಾಸು ನಾನು ಕೆಲಸ ಮಾಡ್ತೀನಿ. 18 ತಾಸು ಕೆಲಸ ಮಾಡ್ತೀನಿ. ಇದಕ್ಕೆಲ್ಲ ಶಕ್ತಿ ಯಾವುದಂದ್ರೆ ನಮ್ಮ ತಂದೆ ತಾಯಿ ಭಗವಂತನ ಆಶೀರ್ವಾದ. ನಿಜವಾಗ್ಲೂ ಶುಗರ್ ಇದೆಯಾ ಸರ್? ಶುಗರ್ ನಿಜವಾಗ್ಲೂ ಇದೆ. ನಾನು ಡೈಲಿ ಗುಳಿಗೆ ತೊಗೊಳ್ತೇನೆ, BP ಗುಳಿಗೆ ತೊಗೊಳ್ತೇನೆ, ಶುಗರ್ ತೊಗೊಳ್ತೀನಿ. ಅದನ್ನು ಶುಗರ್ ಇದೆ ಅಂತ ಮನಸ್ಸಿಗೆ ಮಾಡ್ಕೋಬಾರ್ದು. ಶುಗರ್ ಇದೆ ಅಂತಂದ್ಬಿಟ್ಟಿಗೆ ನಾವು ಮೇಂಟೈನ್ ಮಾಡಬೇಕು, ಊಟಕ್ಕೆ ಮಾಡಬೇಕು, ವಾಕಿಂಗ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ನನಗೆ ಒಬ್ಬ ಡಾಕ್ಟರ್ ಹೇಳಿದ, ಇವತ್ತು ನಾನು ಬೆಳಗಾವಿಯಲ್ಲಿ ಇವತ್ತು ಜೀವಂತ ಉಳಿಬೇಕಂದ್ರೆ ಕೊಯ್ಲು ಬಂದಿತ್ತು ನಮ್ಮ ಮನೆಯಲ್ಲಿ 5 ಮಂದಿಗೆ, 6 ಮಂದಿಗೆ ಬಂದಿತ್ತು, 5 ಮಂದಿ ಸಕ್ಸಸ್ ಅದು. ಒಬ್ಬರು ನಮ್ಮನ್ನು ತಿಳ್ಕೊಂಡು ಕಟಾಪುರದಲ್ಲಿ ಡಾಕ್ಟರ್ ಹೇಳಿದ್ದು ನಮ್ಮ ದೇವೇಗೌಡ ಸರ್, ಇವತ್ತು ನಿಮಗೆ ಜೀವ ಉಳಿದು ಹೆಚ್ಚಿಂದ ಏನಂದ್ರೆ ನಿಮ್ಮ ತಂದೆ ತಾಯಿ ಏನು ಒಂದು ಕಾರ್ಯಕ್ರಮ ಮಾಡಾಕೇಳಿ, ನೀವೇನು ಬ್ಲಡ್ ಕ್ಯಾಂಪ್ ಬೇಕೇಳಿ, ಆ ಭಗವಂತ ನಿಮ್ಗೆ ಉಳಿಸಿದ, ನೀವು ಸಮಾಜ ಸೇವೆ ಮಾಡಂದ್ರೆ. ನನಗೆ ದೇವೇಗೌಡ ಒಬ್ಬ ಹೇಳು, ನನಗೆ ಬೆಸ್ಟ್ ಡಾಕ್ಟರ್ ಅಂದ್ರೆ ನಮ್ಮ ಗಡ್ನೆಟ್ಟಿ ಶುಗರ್ ಮ್ಯಾನ್. ನನ್ನ 480 ಶುಗರ್ ಆಗಿತ್ತು. ಎಲ್ಲ ಒಂದು ದವಾಖಾನೆ ಹೋಗಿದ್ದೆ. ಅಲ್ಲಿ ಆದಾಗ ನನ್ನ 480 ಶುಗರ್ 220 ಏನು 30 ನನಗೆ BP ಇತ್ತು. ಡಾಕ್ಟರ್ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ. ನಿಮ್ಮ ಆಯುಷ್ಯನ 1 ವರ್ಷ ಅಂದ್ಬಿಟ್ಟ ಡಾಕ್ಟರ್. ಹಿಂಗಂದ್ರೆ ಯಾಕೆ 480 ಶುಗರ್ ನಿಮ್ಮದು ಅಟ್ಯಾಕ್ ಬರ್ತೈತಿ, ಕಣ್ಣು ಹೋಗ್ತಾವೆ, ಕಾಲು ಹೋಗ್ತಾವೆ, ಅಂಜಿಕೆ ಹಾಕಿಬಿಟ್ಟ. ನಡೆಯತ್ತ ಇನ್ನೊಂದು ಹೆಂಗೆ ಹೇಳಕತ್ತು ಗಟ್ಟಿ ಕಡೆ ಬಂದೆ. ಡಾಕ್ಟರ್ ನಂಬರ್ 1 ಡಾಕ್ಟ್ರು. ಇವತ್ತು ನಂಬರ್ 5ನೇ ದಿವಸ ನಂಬರ್ ಬರ್ತೈತಿ. ನಾವು ವಾದ ನಂಗೆ ಭಾಳ ಒಂದು ಬೆಲೆ ಕೊಡ್ತಾರೆ ಸಮಾಜ ಸೇವೆ. ವಾದನ ತೋರಿಸಿದೆ, ಅಧ್ಯಕ್ಷರೇ 480 ನಥಿಂಗ್ ಅಂತ. ಇದೇನು ಭಾಳ ಅಲ್ಲ, ನೀವೇನೇ ಟೆನ್ಷನ್ ತೊಗೊಬೇಡ ಅಂತ ಹೇಳಿ. ಅವ್ನು ಭಗವಂತ ನನ್ನ ದೇವರ ರೂಪದಲ್ಲಿ ಬಂದ ಇವತ್ತು ನನ್ನ ಶುಗರ್ 180 ಸರ್. ಅದೇನಂತಾರು ಒಲಗಿತ್ತೀನಿ. ಹಬ್ಬ ಹುಣ್ಣಿಮೆ ಯಾಕೆ ಮರ್ಯಾದ ದೇವ್ರ. ಇವತ್ತು ಅಮಾಸಿ ಹುಣ್ಣಿಮೆ ಯಾಕೆ ಮಾಡಿ ಒಂದು ಒಲಗಿ ತಿನ್ನಬೇಕು, 10 ಕಪ್ ಚಹಾ ಕುಡಿಬೇಕು. ಅದನ್ನು ನೀವು ಊಟ ಲಿಮಿಟ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಹೆವಿ ಟೆನ್ಷನ್ ತೊಗೋಬೇಡ್ರಿ. ಇದು ಮೊಬೈಲ್ ಈಸ್ ವೆರಿ ಡೇಂಜರ್. ಎಲ್ಲ ಯುವಕರಿಗೆ ಯುವತಿಯರಿಗೆ ಇದೊಂದು ವಿಶೇಷವಾದ ನಿಮ್ಮೊಂದು ಸುದ್ದಿ ಕೊಡ್ತೀನಿ. ಮೊಬೈಲ್ ತಲೆ ಇಟ್ಕೊಂಡು ಮಲ್ಕೋಬೇಡಿ.
ಯಾಕೆ ಮೊಬೈಲ್ದಿಂದ ಪಕ್ಷ ಹಾಳಾಗಿ ಹೋಗಿಲ್ಲ ಈಗ. ನೀವು ಭೀ ಹಾಳಾಗಕ್ಕೆ ಹೋಗ್ಬೇಡ್ರಿ. ಭಾಳ ಜನ ನಮ್ಮ ಮನೆಯಲ್ಲಿ ಅಕ್ಕ ಇಲ್ಲ, ಎಲ್ಲ ಮನೆಯಲ್ಲಿ ನಾವು ಕೇಳಿ ಬರೀ ಮೊಬೈಲು ತಲೆಬಿಟ್ಟಿಗೆ ಇರ್ತೀವಿ. ಅದು ಏನು ಬರ್ತಾವೋ ಅದರಿಂದ ನಮ್ಮ ವೀಕ್ನೆಸ್ ಆಗ್ತಾವಿಲ್ಲ. ಅದೇ ಯುವಕರೇ ನಿಮ್ಗೆ ಎಲ್ಲರಿಗೆ ಕಾಲೇಜ್ ಹುಡುಗರು ಹೇಳ್ತಾ ಇದ್ದೀನಿ, ನಿಮ್ಮ ಕಂಪ್ಯೂಟರ್ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ. ಕಂಪ್ಯೂಟರ್ ನಮ್ಮ ಹೆಲ್ತ್ ಹಾಳಾಗ್ತಾ ಇದೆ, ಮೊಬೈಲ್ನ ಹೆಲ್ತ್ ಹಾಳಾಗ್ತಾ ಇದೆ. ಅದಕ್ಕೆ ನಾವು ಹೆಲ್ತ್ ಮೇಂಟೈನ್ ಮಾಡಬೇಕು. ನಾನು ಹೆಲ್ತ್ ಮೇಂಟೈನ್ ಮಾಡೀನಿ. ಅದು ಭಗವಂತನ ಆಶೀರ್ವಾದ, ನಿಮ್ಮೆಲ್ಲ ಆಶೀರ್ವಾದ ಐತಿ. ಇವತ್ತು ನನಗೆ ನಾನು ಸಹಿವರೆಗೆ ಒಂದು ಸಮಸ್ಯೆ ಮಾಡಬೇಕಂತ ಹೇಳಬೇಕು ನನ್ನ ಆಸೆ ಇದೆ. ಭಗವಂತನ ಮಕ್ಕಳಿಗೆ ಜಾಬ್ ಚೆನ್ನಾಗಿ ಕೊಡಲಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಜಾಬ್ ಚೆನ್ನಾಗಿ ಆಗೋಣ ಆಗೋದೈತಿ. ಈಗಿನ ಕಾಲದಾಗ ಯಾರೋ ಅಂತ ಅನ್ನೋಂಗಿಲ್ಲ. ನಮ್ಮ ಅಣ್ಣಾವ 3 ಮಂದಿ ಬಿಟ್ಟರೆ ಈಗಿನ ಯಾವ ಅಂತ ಅನ್ನೋದು ಹೆಲ್ಪ್ ಮಾಡೋಂಗಿಲ್ಲ. ನಾನು ಬೆಳಗಾನ ಇರುವಂಥ ಅಂತ ನನಗೆ ಏನಾಗಿದೆ ಅಂತ ಕೇಳಂಗಿಲ್ಲ. ಅವ್ರು ಕೋಟಿ ಗಟ್ಟಲೆ ಮಾಡ್ಕೊಂಡಿರ್ಬೇಕು. ನನ್ನ ಖುಷಿ ಇದೆ. ಅನ್ನೋದು ನೀವು ಸಮಸ್ಯೆ ಮಾಡೋಕೆ ನಮ್ಮ ಓನ್ ಹೆಸರು ತಂದು ದಿಲ್ಲಿ ತಗ ಉದಗಟ್ಟಿ ಹೆಸರು ಹೋಗಿದ್ದೆ. ನಮ್ಗೆ ಯಾವ ಅಂತ ನಮ್ಗೆ ಹೆಲ್ಪ್ ಆಗಿಲ್ಲ. ಮತ್ತು ಈಗ ನೋಡಿದ್ರೆ 100 ಮಂದಿಯಾಗ ಒಂದು 2 ಮಂದಿ ಯಾವ್ದು ನಮ್ಗೆ ಸಮಸ್ಯೆ ಇವ ಯಾಕೆ ಬರೋದು ಕೂತ್ಸಮ್ ಕಾಯ್ ಅವನ ಫಂಕ್ಷನ್ ಮಾಡಿ ಅವನು ಎದ್ದು ಬರ್ತಾನೆ ಅಂತ ಹೇಳ್ತಾರೆ. ನಾನು ನಮ್ಮ ತಂದೆ ತಾಯಿ ಬಗ್ಗೆ ನಾವು ಒಬ್ಬನಲ್ಲ, ಎಲ್ಲ ತಂದೆ ತಾಯಿ ಮಾಡಲೇಬೇಕಂತ ಹೇಳಿ ಇದು ಇಂಥ ಜಗತ್ತದ ಪ್ರಧಾನಮಂತ್ರಿ ಮೋದಿಗೆ ಬೈತಾರೆ, ಇಂದಿರಾ ಗಾಂಧಿಗೆ ಬೈತಾರೆ, ದೇವೇಗೌಡರಿಗೆ ಬೈತಾರೆ. ಅಷ್ಟೊಂದು ದೊಡ್ಡಲ್ಲ ನೋಡ್ರಿ. 100 ಮಂದಿಯಾಗ ಒಂದು 10 ಮಂದಿ ಬೇರೆ ಅವ್ರನ್ನ ತೆಗೆದು ಒಯ್ಬೇಕು. ನಾವು ತಗೊಂಡು ತಗೊಳ್ಳೋದು 90 ಮಂದಿನೂ ಅಷ್ಟ ಸಪೋರ್ಟ್ ಮಾಡೋದು. ಅದಕ್ಕೆ ನಾನು ಜೀವಂತ ಇರೋವರೆಗೆ ನಾವು ಸಮಾಜ ಸೇವೆ ಮಾಡಬೇಕಂತ ಹೇಳಿ ಇವತ್ತು ನಾವು ಪ್ರತಿಜ್ಞೆ ಮಾಡೀನಿ. ಇವತ್ತೊಂದು 5,000 ಮಕ್ಕಳಿಗೆ ನಾವು ಪ್ರಶಸ್ತಿ ಬಂದಿದ್ದೀವಿ. ಅಂದರೆ 1,000 ರೂಪಾಯಿ ಕ್ಯಾಶ್ ಬುಕ್ಸ್ ಅಲ್ಲ, ಒಂದು 5,000ಕ್ಕಿಂತ ಹೆಚ್ಚು ಹೆಣ್ಮಕ್ಳನ್ನು ವರ್ಷದಾನ ಮಾಡಿದ್ದೀವಿ. ರಕ್ತದಾನದ ಒಂದು ಏಮಿದೆ. ನಾನು ಒಂದು 15,000 ಬಾಟ್ಲೆ ಕೊಡಬೇಕಂತ ಒಂದು ಏಮಿದೆ. ಅದಕ್ಕೆಲ್ಲ ನನಗೆ ಭಗವಂತ ನನಗೆ ಸಪೋರ್ಟ್ ಮಾಡ್ತಾರೆ. ಪ್ಲಸ್ ನಾನೆಲ್ಲ ದವಾಖಾನೆ ಬಾಲ್ಮನ್ ಫೋನ್ ಬಂದಿದ್ದ ಬ್ಲಡ್ ಕೊಡ್ತೀನಿ. ಸರ್, ನೀವು 100 ಕಾರ್ಯಕ್ರಮ ಮಾಡಿದ್ದೀರಾ, 1000 ಜನರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಾ. ಸರ್, ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಎಷ್ಟೋ ಶ್ರಮ ಇರ್ತದೆ. ನಿಮ್ಮ ಈ ಒಂದು ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂತಹ, ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಟಾಪ್ 10 ಹೆಸರುಗಳನ್ನ ಹೇಳ್ಬೋದಾ ಸರ್? ಇದು ನನ್ನ ಪ್ರತಿ ಹೃದಯದಲ್ಲಿ ಅನಿಸುತ್ತದೆ. ನನಗೆ ಇವತ್ತು ಬೆಳಗಾವಿಗೆ ಬಂದಾಗ ಕನ್ನಡ ಬಗ್ಗೆ ಅಧ್ಯಕ್ಷ ಮಾಡಿದಂಥ ಕನ್ನಡದ ಹುಲಿ ರಾಜೀವ್ ಟೋಪನ್ ಅವ್ರು ನನಗೆ ಬೆಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಯಾವುದೋ ಒಂದು ನಾನು 1990 ಒಂದು ಪೇಪರ್ದಾಗ ಬಂದಿದೆ. ಆ ಟೈಮ್ದಾಗ ಪೇಪರ್ದಾಗ ಬಂದ ರೆಡಿ ಮಾಡ್ಕೊಂಡು ನನಗೆ ಫಸ್ಟ್ ನಾನು ಸಪೋರ್ಟ್ ಮಾಡಿದಾರು ನಾವು ರಾಜೀವ್ ಟೋಪನ್ ಅವರು. ಇವತ್ತು ನಮ್ಗೆ ಭಾರತೀಯ ಕೃಷಿಕ ಸಮಾಜ ರಾಜ್ಯ ಉಪಾಧ್ಯಕ್ಷ ಆಗಲಿಕ್ಕೆ ನಮ್ಮ ಸಿದ್ದಗೌಡ ಮೋದಿಗೆ ಅಂತಾರೆ. ಅದು ರೈತರ ಹುಲಿ ಅಂತ ಹೇಳ್ಬೋದು. ಅವ್ರು ನಂಗೆ ಭಾಳ ಸಪೋರ್ಟ್ ಮಾಡ್ಯಾರ. ಇನ್ನೊಂದು ಕನ್ನಡದ ಹುಲಿ ಅಂತ ಬೆಳಗಾವಿಯಲ್ಲಿ ನನಗೆ ಒಬ್ಬಗೆ ಹೃದಯ ಒಂದೇ ಇರ್ತೈತಿ ಎಲ್ಲರಿಗೆ. ನನಗೆ 2 ಹೃದಯ ಇದಾವೆ. ಒಂದು ಅಭಿಲಾಷ, ಒಂದು ದೀಪಕ್ ಉಳಿದೈತಿ ಮತ್ತು ಅಭಿಲಾಷ. ಇಬ್ಬರು ಮಂದಿ ನಾನು ಕನ್ನಡ ಬೆಳೆಸಲಿಕ್ಕೆ ನನಗೆ 25 ವರ್ಷ ಅಧ್ಯಕ್ಷ ಆಗಿ ತೆಗಿಯೋದಿಲ್ಲ. ಮಾಮ ನೀನು ಆಗ್ಬೇಕಂತಾರೆ. ಅಭಿಲಾಷ್ ನಂಗೆ ಬಾಲು ಸರ್ ಅಂತಾರೆ, ದೀಪಕ್ ನಂಗೆ ಮಾಮ ಅಂತಾರೆ, ಒಬ್ಬರು ಅಪ್ಪಾಜಿ ಅಂತಾರೆ, ಒಬ್ಬ ಬಾಳ ಠಾಕ್ರೆ ಅಂತಾರೆ. ಪ್ರತಿಯೊಂದು ಹೆಸರನ್ನ ಬೇರೆ ಇದೆ. ಇನ್ನೊಬ್ಬರು ಇಲ್ಲಿ ನನ್ನ ತಂದೆ ತಾಯಿ ಫಂಕ್ಷನ್ಗೆ ಹೆಗಲಿ ನಿಂತಂಥ ನಂದಗಾವೆ ಫ್ಯಾಮಿಲಿ, ಡಾಕ್ಟರ್ ಶಿವ ನಂದಗಾವೆ ಮತ್ತು ಬಸವ ನಂದಗಾವೆ ನನ್ನ ಅಂತಂದ್ರಕ್ಕಿಂತ ಹೆಚ್ಚು ನಾನು ಸಪೋರ್ಟ್ ಮಾಡ್ಯಾರ. ಪ್ರತಿ ಫಂಕ್ಷನ್ದಲ್ಲಿ ಒಂದು 25,000 ಬ್ಯಾನರ್ ಮತ್ತು ಇನ್ವಿಟೇಷನ್ ಅವ್ರನ್ನ ಫ್ರೀ ಮಾಡಿಕೊಡ್ತಾರೆ. ಅಂಥ ವ್ಯಕ್ತಿಗಳ ನಮ್ಮ ಮುಂದಿನ ದಿನದವ್ರು ಅಂತಂದ್ರಾಗಿ ಬಿಟ್ಟು ಬರ್ಬೇಕಂತ ಹೇಳ್ತೇನೆ. ನಮ್ಮ ಅಂತಂದ್ರೆ ಬೆಲ್ ಪಡ್ಯಾರ, ನಮ್ಮ ಅಂತಂದ್ರೆ ಪಡ್ಯಾನಂಗಿಲ್ಲ, ಅದು ನಮ್ಮ ಅಂತಂದ್ರಕ್ಕಿಂತ ಹೆಚ್ಚು ಹೆಲ್ಪ್ ಪಡ್ಯಾರ. ಆದರೆ ಇನ್ನೊಬ್ಬರು ಡಾಕ್ಟರ್ ಉಮೇಶ್ ಆಚಾರ್ಯ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅವರು. ನಂದು ಯಾವ ದವಾಖಾನೆ ಹೋದ್ರೆ ಇಲ್ಲಿ ಇನ್ನೂರಿಗೆ ಒಂದು ಬಿಲ್ ತೊಗೊಂಡಿಲ್ಲ. ಅವ ದೇವೇಗೌಡ ಸರ್ ಆಗಲಿ ಮತ್ತು ನಮ್ಮ ಘಟ್ಟೆಟ್ಟಿ ಸರ್ ಆಗಲಿ ನಮ್ಮ ರೊಕ್ಕನ ತೊಗೊಂಡು ನಾನು ಇಲ್ಲಪ್ಪ ನೀನು ಸಮಾಜ ಸೇವೆ ಮಾಡ್ತಾ ಇದೆಯಾ ಭಾಳ ತಂದು ನನಗೆ ರೊಕ್ಕ ತೊಗೊಂಡಲ್ಲ. ಅದರಿಂದ ಇನ್ನೊಬ್ಬರು ನಮ್ಮ ಮೊಹಮ್ಮದ್ ಅಲಿ ಅಂತ ನನ್ನ ಮುಸ್ಲಿಂ ಸಮಾಜದ ಒಬ್ಬ ಹುಡುಗ 30 ವರ್ಷ ನನ್ನ ಫ್ರೆಂಡ್ಶಿಪ್ಪು. ಈ ದೇಶಕ್ಕೆ ಬೆಂಕಿ ಹತ್ತಿದೆ ಹಿಂದೂ ಮುಸ್ಲಿಂ ಅಂತ. ಇವತ್ತು ನಾವು ಈ ಪಾಕಿಸ್ತಾನ ಹಾಳಾಗ್ತಾ ಇದೆ, ಬಾಂಗ್ಲಾದೇಶ ಹಾಳಾಗ್ತಾ ಇದೆ. ನಮ್ಮ ಭಾರತ ದೇಶದಂಥ ದೇಶ 230 ದೇಶದಲ್ಲಿ ಎಲ್ಲಿ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ನಾವು ಹಚ್ಕೋತೇವೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿ ಹಚ್ಕೋತೇವೆ. ಈಗ ನಮ್ಮ ಅಮ್ಮ ಪ್ರಶಿಷ್ಟ ಹಣದ ಕಾರ್ಯಕಾರಿ ಸದಸ್ಯ ಮರಿಯನ್ನ ಕಾರ್ಯದರ್ಶಿ ಅಂತ. ಈಗ ಅವ್ರು 15 ವರ್ಷ ಅವರೇ ಅದ. ಅವ್ರು ಬಿಟ್ಟು ತನ್ನೋ ಮನದಲ್ಲಿ ಹೆಲ್ಪ್ ಮಾಡ್ತಾರೆ. ಇವತ್ತು ನೋಡ್ರಿ ಕಾಸು ಅಂತಂದ್ರೆ ಹೆಲ್ಪ್ ಮಾಡಂಗಿಲ್ಲ ಈಗಿನ ಕಾಲದಲ್ಲಿ. ಈಗಿನ ಕಾಲದಾಗ ಭಾಳ ಉದಗಟ್ಟಿ ಮುಂದೆ ಹೋಗತ್ತದ ತಮ್ಮ ಹೆಲ್ಪ್ ಮಾಡಂಗಿಲ್ಲ, ಅನ್ನ ಮಾಡಂಗಿಲ್ಲ, ಇನ್ನೊಬ್ರಿಗೆ ಮಾಡಂಗಿಲ್ಲ. ನನ್ನ ಮಂತ್ರಿ ಒಂದೇ ಹೇಳ್ತಲ್ಲ, ಬೇರೆ ಮಂತ್ರಿನ ನುಡಿಯನ್ನ ಈಗ ಒಬ್ಬ ಮುಂದೆ ಹೋಗತ್ತಂದ್ರೆ ಅವ್ನ ಕಾಸು ಜಗ್ಗು ಮಂದಿ ಜನತಾ ಬರೋದು. ಅಂಥದ್ರೊಳಗೆ ಒಬ್ಬ ಮುಸ್ಲಿಂ ವ್ಯಕ್ತಿ, ಆ ವ್ಯಕ್ತಿ ನಮಗೆ 15 ವರ್ಷ ಆಯಿತು ತನು ಮನದಿಂದ ಹೆಲ್ಪ್ ಮಾಡ್ತಾರೆ. ಇನ್ನೊಬ್ಬರು ನಮ್ಮ ರಾಮತೀರ್ಥ ನಗರದಲ್ಲಿ ಸುರೇಶ್ ಯಾದವ್ ಅಂತ ವ್ಯಕ್ತಿ ಇದ್ದಾರೆ, ಭಾರಿ ಸಮಾಜ ಸೇವೆ ಮಾಡಿ. ಅವ್ರು ಯಾವುದೇ ಇಲೆಕ್ಷನ್ ಆಶೆ ಇಲ್ಲ, ಪ್ರತಿಯೊಂದು ಫಂಕ್ಷನ್ಗೆ ಹೋಗ್ತಾನೆ.
ನಮ್ಮ ತಾಯಿ ಫಂಕ್ಷನ್ ಆಗಲಿ ಯಾವ ಫಂಕ್ಷನ್ಗಾಗಲಿ ಪ್ರತಿಯೊಂದು ಫಂಕ್ಷನ್ ಬಂದು ಬಿಡ್ಕೋತಾ ನಾ ಅಂಥ ವ್ಯಕ್ತಿಗಳನ್ನ ಬಿ ಜೆ ಪಿ ಅವ್ರು ತೆಗೆದು ಬಿಡ್ಯಾರ. ನನಗೆ ಭಾಳ ದುಃಖ ಅನಿಸ್ತು, ಭಾಳ ದುಃಖ ಅನಿಸ್ತು ನಂಗೆ. ಇವತ್ತು ಸುರೇಶ್ ಯಾದವ್ ಏನು ಕೆಲಸ ಮಾಡಕ್ಕದ ಅಂಥ ವ್ಯಕ್ತಿ ಬಿ ಜೆ ಪಿ ಆಗಿರಬೇಕು ಅಥವಾ ಕಾಂಗ್ರೆಸ್ನಾಗೂ ಇರಬೇಕು. ಅಂಥ ವ್ಯಕ್ತಿನ ಬಿ ಜೆ ಪಿ ಅವ್ರು ತೆಗಿಬಾರ್ದಾಗಿತ್ತು. ನಾವು ಮುಂದಿನ ಇಲೆಕ್ಷನ್ದಲ್ಲಿ 101% ಬೆಳಗಾವದಲ್ಲಿ ರಾಮತೀರ್ಥ ಅವ ಆಸೆ ಮಾಡ್ತಾನೆ, ಇಷ್ಟು ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ಅವು ಯಾದವ್ ನಾವು ಉದ್ಗಟ್ಟಿ, ಯಾಕಂದ್ರೆ ಅವ್ನು ಕೆಲಸ ಮಾಡಕ್ಕದ. ಅವ್ನು ಪ್ರತಿ ಮನೆಗೆ ಮನೆಗೆ ಹೋಗಿ ಕೇಳ್ತಾನೆ, ನಿಮ್ಗೆ ಏನು ಕೆಲಸ ಬೇಕು, ಏನು ಬೇಕಾದ ಸ್ವಚ್ಛ ಇದೇನು, ಔಷಧಿ ಹೊಡಿತಾರೆ, ಸ್ವಂತ ಔಷಧಿ ಕೈ ಹೊಡಿತಾನೆ. ಅದಕ್ಕೆ ನಾವು ಹೇಳ್ತೀನಿ, ನನ್ನ ಟಾಪ್ 10 ಡೀಲರ್ ನನ್ನ ಹೃದಯಗಳು ಬೆಳಗಾವ್ದಾಗಿದ್ದಾರೆ. ಹಂಗೆ ಸಾವಿರಾರು ಮಂದಿ ಅದಾರ. ನಂಗೆ ರಾಜಾಪುರದಾಗಿದ್ದಾರೆ, ತುಕ್ಕನಟ್ಟಾಗಿದ್ದಾರೆ, ರಾಯಬಾಗದಾಗ, ಶಿರಗಾಂವದಾಗ, ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆ ಅಭಿಮಾನಿ ಬಾಳಗಿದೆ. 1000 ಹೆಚ್ಚ ನನ್ನ ಅಭಿಮಾನಿಗಳ, ಅದು ನಂಗೆ ಸಾಕಿಷ್ಟ. ಸರ್, ಸಾವಿರಾರು ಸಾಧಕರನ್ನ ಹುಡುಕಿ ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಾ. ನಿಮ್ಮ ಈ ಸೇವೆಯನ್ನ ಗಮನಿಸಿ ರಾಜ್ಯ ಸರ್ಕಾರ ನಿಮಗೆ ಯಾವುದಾದ್ರೂ ಪ್ರಶಸ್ತಿಗಳನ್ನ ನೀಡಿದಾರ ಅಥವಾ? ಈಗಿನ ಸರ್ಕಾರ ನಮ್ಮಂಥವ್ರು ಕೊಡಂಗಿಲ್ಲ. ಯಾಕಂದ್ರೆ ನಮ್ಮಂಥವ್ರಿಗೆ ಯಾಕೆ ಕೊಡಂಗಿಲ್ಲ ಅಂದ್ರೆ, ನಮ್ಮ ಬಗ್ಗೆ ಬಾಳಾ ಸಾಹೇಬ್ ಉದ್ಗಟ್ಟಿ ಏನು ಮಾಡಾಕಂದ್ರೆ ನಮ್ಮ ಅಭಿಮಾನಿಗಳು ಹೇಳಬೇಕು. ಲೋಕಲ್ MLA ಗೊತ್ತಾಗಬೇಕದು. ಯಾವ MLAಗಳಿಗೆ ಬಾಳಾ ಸಾಹೇಬ್ ಉದ್ಗಟ್ಟಿ ಏನು ಮಾಡಾಕಂದ್ರೆ ನಮ್ಮ ಅಭಿಮಾನಿಗಳು ತಿಳಿಸಿ ಹೇಳಬೇಕು ಅವರಿಗೆ. ನಾವು ಬಾಳ ಉದ್ಗಟ್ಟಿ ಅವರನ್ನು ಸಾವಿರಾರು ಮಂದಿಗೆ ಪ್ರಶಸ್ತಿ ಕೊಡ್ಯಾರ, ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ಜನ ಹೇಳಬೇಕು. ನನಗೆ ಕೇಳಕ್ಕೆ ಬರಂಗಲ್ಲ. ಅದು ನಾವೇನಂತೇಳಿ ರಾಜ್ಯ ಸರ್ಕಾರಕ್ಕೆ ನನ್ನಂಥ ಒಟ್ಟ ಅಲ್ಲ, ನನ್ನಂಥ ಸಾವಿರಾರು ಮಂದಿ ಬೆಳಗಾವದಲ್ಲಿ ಇದ್ದಾರೆ, ಬೆಳಗಾವಾಗಲಿ ಕರ್ನಾಟಕದಲ್ಲಿ ಯಾರು ಸಮಾಜ ಸೇವೆ ಮಾಡ್ಯಾರ ಅವ್ರನ್ನ ಗುರುತಿಸಿ ನೀವು ರಾಜ್ಯ ಪ್ರಶಸ್ತಿ ಕೊಡಕ್ಕೆ ಹೇಳ್ತಾ ಇದ್ದೀವಿ. ಎಲ್ಲೇ ಅವರಿಗೆ ಭಾಷಾದಿಂದ ಕೊಡಕ್ಕೆ ಕೊಡಿ, ನಾವು ಬೇಡ ಅಂತ ಪ್ರತಿಯೊಬ್ಬರು ಕೊಡ್ತಾ ಇದ್ದೀರಿ. ಹಾಡೋದವ್ರಿಗೆ ಸಮಾಜ ಸೇವೆ ಮಾಡೋರು ಕೊಡಿ. ಇವತ್ತು ನೋಡಿ, ಇವತ್ತು ಮಹಾರಾಷ್ಟ್ರ ಮನುಷ್ಯನ ನಮ್ಮ ಕಾರ್ಯಕ್ರಮ ಮಾಡ್ತಾರೆ, 25,000 ಗಿಡಗಳು ಕೊಡಿ. ನಾವು 25,000 ಗಿಡಗಳು ಕೊಡಿ, ನಾವು ಬಿಡಿ ಅಂಥವ್ರಿಗೆ ಪ್ರಶಸ್ತಿ ಕೊಡಿ. ನೀವು ಕರ್ನಾಟಕ ಸರ್ಕಾರ ಯಾರ್ಯಾರು ಪ್ರಶಸ್ತಿ ಕೊಡಾಕೈತಿ ಅನ್ನೋದು ಎಲ್ಲ ಜನರಿಗೆ ಗೊತ್ತಿದೆ. ನಮ್ಮ ಅಪ್ಲಿಕೇಶನಲ್ಲಿ ತೊಗೊಂಗಲ್ಲ ಅವರು. ಬಾಳಾ ಸಾಹೇಬ್ ಉದ್ಗಟ್ಟಿ ಅನ್ನೋದಲ್ಲಿ ರಾಜ್ಯ ಪ್ರಶಸ್ತಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ನಾವು ಕೇಳಂಗಿಲ್ಲ. ನಾವು ಯಾವ MLAಗಳಿಗೆ ನಾನು ಪ್ರಶಸ್ತಿ ಕೊಡೋದು ಕೇಳಂಗಿಲ್ಲ. ನಮ್ಮೆಲ್ಲ MLAಗಳು ನಮ್ಮ ಫಂಕ್ಷನ್ಗೆ ಬಂದು ಹೋಗ್ಯಾರ, ಅವ್ರು ತಿಳಿಸಿ ಹೇಳಬೇಕು. ನನಗೆ ಪ್ರಶಸ್ತಿ ಕೊಡೋದನ್ನ ಯಾರಿಗೆ ಹೇಳಂಗಿಲ್ಲ. ಮತ್ತೆ ಯಾವ್ದಾದ್ರು ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಯಾವ್ದು ಬಿಟ್ಟು ನನಗೆ ಇವತ್ತು ದಿಲ್ಲಿ ಒಳಗಾಗಲಿ ನ್ಯಾಷನಲ್ ಅವಾರ್ಡ್ ಬಂದಿದೆ, ಕರ್ನಾಟಕ ರತ್ನ, ಕನ್ನಡ ರತ್ನ, ಅಮ್ಮ ಪ್ರಶಸ್ತಿ ಎಲ್ಲ ಭಾಳ ಬಂದಾವ. ನೋಡ್ಬೋದು, ಜನ ಬಂದಾವ. ಇಲ್ಲಿ ಜನ ಪಡೆಯಾರ ನಮ್ಗೆ ಇಷ್ಟ ಸಾಕು. ನಮ್ಮ ರಾಜ್ಯ ಪ್ರಶಸ್ತಿಗಿಂತ ಹೆಚ್ಚು ನಮ್ಮ ಸಿಕ್ಕಂಗಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬಾಳಾ ಸಾಹೇಬ್ ಉದ್ಗಟ್ಟಿ ಒಂದು ವಿಶೇಷವಾಗಿ ನಿಮಗೆ ಸೂಚನೆ ಕೊಡ್ತೀನಿ. ಸಮಾಜದಲ್ಲಿ ಸಮಾಜ ಸೇವೆ ಮಾಡುವಂಥ ಮಂದಿಗೆ ನೀವು ರಾಜ್ಯ ಪ್ರಶಸ್ತಿ ಕೊಡಿ. ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಶಸ್ತಿ ಕೊಡಿ. ದೇಶ ಸೇವೆ ಮಾಡಿದಂಥ ಸೈನಿಕರಿಗೆ ಕೊಡಿ. ಇವತ್ತು ಪೊಲೀಸರು ನೋಡಿ 18 ತಾಸು ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಕೊಡಿ. ವೈದ್ಯರಿಗೆ ಕೊಡಿ. ಭಾಳ ಮಂದಿಗೆ ಬೇರೆ ಬೇರೆ ಮಂದಿ ಕೊಡಿ ಇಲ್ಲ ಅನ್ನಂಗಿಲ್ಲ. ಇವತ್ತು ನಮ್ಮ ದೇವರ ರೂಪದಲ್ಲಿ ಬಂದಂಥ ವೈದ್ಯರು, ಅಂಥವ್ರಿಗೆ ಪ್ರಶಸ್ತಿ ಕೊಡಬೇಕು. ಮತ್ತು ಬಾಳಾ ಸಾಹೇಬ್ ಉದ್ಗಟ್ಟಿ ಅಂತ ಮಂದಿ ಭಾಳ ಜನ ಪ್ರಶಸ್ತಿ ಕಾರ್ಯಕ್ರಮ ಸಮಾಜ ಸೇವೆ ಮಾಡ್ತಾರೆ, ಬ್ಲಡ್ ಕ್ಯಾಂಪ, ಅಂಥವ್ರಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಜಿಯವರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಜಿಯವರಿಗೆ ಒಂದು ಕಳಕಳಿ ಮನವಿಯಿಂದ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ನ್ಯೂಸ್ ಹೋಗ್ಬೇಕಂದ್ರೆ ಆಯಾ ತಾಲೂಕಿನ ಆಯಾ ಭಾಗದ MLAಗಳು ನ್ಯೂಸ್ ಕೊಡಬೇಕು. ಯುವಕರೇ, ಯುವತಿಯರೇ, ನೀವು ಎಷ್ಟು ಹಣ ಹುಡಿಸೋದನ್ನ ಬೇಡ ಅಂತಲ್ಲ, ಫಸ್ಟ್ ಆರೋಗ್ಯ ಕೈಕೊರಿ, ಸೆಕೆಂಡ್ ಸಮಾಜ ಸೇವೆ ಮಾಡಂತ ಹೇಳ್ತಾ ಇದ್ದೀನಿ. ಇವತ್ತಿನ ನಿಮ್ಮ ಜೊತೆಗಿನ ಮಾತುಕತೆ ಬಹಳ ಉಪಯುಕ್ತವಾಗಿತ್ತು. ಇಂತಹ ವಿಶೇಷವಾದ ಅಮೂಲ್ಯವಾದ ಸಲಹೆಗಳನ್ನ ನಮ್ಮ ಯುವ ಪೀಳಿಗೆಗೂ ಕೊಟ್ರಿ. ಅದರ ಜೊತೆಗೆ ರಕ್ತದಾನವನ್ನ ಮಾಡಬೇಕು ಅನ್ನೋಂಥ ಸಂದೇಶ ಹೇಳಿದ್ರಿ. ನಿಜವಾಗಿಯೂ ಸರ್, ನಿಮ್ಮ ತಂದೆ ತಾಯಿಯನ್ನ ಒಂದು ಪೂಜಿಸ್ತಾ ಅವರ ಹೆಸರಲ್ಲಿ ನೀವು ಅಮ್ಮ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿಕೊಂಡು ಸಾವಿರಾರು ಜನರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಅವರ ಜವಾಬ್ದಾರಿಯನ್ನ ಹೆಚ್ಚು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಸಮಾಜ ಸೇವೆಗೆ ರಾಜಕೀಯ ರಂಗ ಪ್ರವೇಶ ಆಗಿಲ್ಲ ಅಥವಾ ರಾಜಕೀಯ ದಾರಿ ತುಳಿಬೇಕು ಅನ್ನುವಂತಹ ಯೋಚನೆಗಳು ಇಲ್ಲ. ಬಹಳ ಖುಷಿ ಆಯ್ತು ಸರ್ ನಿಮ್ಮ ಜೊತೆಗಿನ ಸಂದರ್ಶನ ಇವತ್ತು. ಇಂತಹ ವ್ಯಕ್ತಿಗಳು ಇವತ್ತಿನ ಸಮಾಜದಲ್ಲಿ ತುಂಬಾನೇ ಕಡಿಮೆ. ಎಲ್ಲ ಅಮೂಲ್ಯವಾದ ವಿಶೇಷವಾದ ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂತಹ ಶ್ರೀಯುತ ಬಾಳಾ ಸಾಹೇಬ್ ಉದ್ಗಟ್ಟಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸ್ಟಾರ್ ಪೀಪಲ್ ಕನ್ನಡ ವತಿಯಿಂದ ತಮಗೆ ಧನ್ಯವಾದಗಳು ಸರ್.